ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅನ್ಕಣಿ. ಸೊ ನಾನಿವತ್ತು ಬೆಂಗಳೂರು PGಯಲ್ಲಿ ಬಿರಿಯಾನಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ, ಆಯ್ತಾ? ಬನ್ನಿ. ಫೀಲ್ಡಲ್ಲಿ ನಂದಕಂ PG ಅಂತ ಈ PG ಹೆಸರು. ಈ PGಯಲ್ಲೇ ನಾವು ಇವತ್ತು ಕುಕ್ ಹೇಗೆ ಮಾಡ್ತಾರೆ ಚಿಕನ್ ಬಿರಿಯಾನಿ ಅಂತ ನೋಡ್ತಾ ಇದೀವಿ. ಒಂದು ಸ್ಟೆಪ್ ಹೈಜೀನ್ ಇಸ್ ಇಂಪಾರ್ಟೆಂಟ್ ಆಯ್ತಾ. ನೋಡಿ, ನಮ್ಮ PGಯಲ್ಲಿ ಹೈಜೀನ್ ಇಂಪಾರ್ಟೆಂಟ್. ಸೊ ಡಿಸ್ಪೋಸಲ್ ಕ್ಯಾಪ್ ನ ಹಾಕೋಬೇಕು. ಓಕೆ, ಕರೆಕ್ಟ್ ಇದೆಯಾ? ಓಕೆ, ಸೊ ಗೈಸ್, ಇದೇ ಫಸ್ಟ್ ಟೈಮ್ 22 kg ಬಿರಿಯಾನಿನ ಟ್ರೈ ಮಾಡ್ತಾ ಇರೋದು. ಸೊ PGಲಿ ಇವರೇ ಮೇನ್ ಶೆಫ್. ನಿಮ್ಮ ಅಕ್ಕನ ಮುಖೇಶ್ ನಮ್ಮ ಮೇನ್ ಕುಕ್. ಇನ್ನೊಬ್ರು ಹೆಲ್ಪರ್ ಇದಾರೆ, ಆಮೇಲೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಆನಿಯನ್ ಕಟ್ ಆಯ್ತು. ಸೊ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಬನ್ನಿ. ಸೊ 3 kg ಆಫ್ ಕಂಪ್ಲೀಟ್ ಆನಿಯನ್ ನ ಸ್ಲೈಸ್ ಮಾಡ್ಬಿಟ್ಟು ಆಯಿಲ್ ಅಲ್ಲಿ ಫ್ರೈ ಮಾಡ್ತಾ ಇರೋದು. ಸೊ ಇದು ಆಕ್ಚುಲಿ ಬಿರಿಯಾನಿ ಮೇಲೆ ಅಂದ್ರೆ ಟಾಪಿಂಗ್ಸ್ ಹಾಕ್ತಾರಲ್ಲ, ಮತ್ತೆ ಅದಕ್ಕೆ ಅನ್ಸುತ್ತೆ. ಇಲ್ಲ ಮತ್ತೆ ಹೇಳ್ತೀನಿ ನಿಮಗೆ. ಡಿಫ್ರೆಂಟ್ ಆರ್ಕಿಟೆಕ್ಚರ್ ಬಿಟ್ಬಿಟ್ಟು ಈ ತರ ಎಲ್ಲ ಮಾಡೋಣ, ಚೆನ್ನಾಗಿರುತ್ತೆ. ಸೊ ಇವಾಗ ಫ್ರೈ ಆಗಿರೋ ಆನಿಯನ್ಸ್ ನ ಪ್ಲೇಟಿಗೆ ತೆಗಿತಾ ಇದ್ದಾರೆ. ಇಟ್ಸ್ ಆಕ್ಚುಲಿ ನೋಡಿ ಗೋಲ್ಡನ್ ಬ್ರೌನ್ಗೆ ಫುಲ್ ಟರ್ನ್ ಆಗಿದೆ. ಓ ನೈಸ್. ಸೊ ಯೂಶಲಿ ಇವಾಗ ನಾವೇನ್ ಅನ್ಕೋತಾ ಇದ್ವಿ, ಎಲ್ಲಾ ಮಸಾಲೆನ ಹಾಕಿ ರುಬ್ಬಿಟ್ಟು ಡೈರೆಕ್ಟ್ ಚಿಕನ್ಗೆ ಹಾಕ್ತಾರೆ ಅನ್ಕೊಂಡಿದ್ವಿ. ಸೊ ಹಂಗಲ್ಲ, ರೈಸ್ ಬಾಯ್ಲ್ ಮಾಡ್ತೀವಲ್ಲ ಆ ವಾಟರ್ಗೂ ಮಸಾಲೆ ಹಾಕ್ಬೇಕು. ಏನ್ ಮಸಾಲೆ ಹಾಕ್ಬೇಕಂತ ತೋರಿಸ್ತೀನಿ ನಿಮ್ಗೆ. ಸೊ ನೆಕ್ಸ್ಟ್ ಫುಲ್ ವಾಟರ್ ಬಾಯ್ಲ್ ಆದ್ಮೇಲೆ ಇಲ್ಲಿರೋ ಎಲ್ಲಾ ಅಂದ್ರೆ ಸ್ಪೈಸಸ್ ಮಸಾಲಾಸ್ ಹಾಕ್ಬೇಕಾಯ್ತಾ. ಎಲ್ಲಾ ಮಸಾಲೆನ ಹಾಕ್ಬೇಕು, ಬಿಕಾಸ್ ಆ ರೈಸ್ ಅಲ್ಲಿ ಈ ಮಸಾಲಾ ಎಸೆನ್ಸ್ ಎಲ್ಲ ಬರ್ಬೇಕಂತೆ. ಸೊ ಇದಕ್ಕೋಸ್ಕರ ಇದೆಲ್ಲ ಮಸಾಲ ಹಾಕಿರೋದು. ಸೊ ಇವಾಗ ಸ್ವಲ್ಪ ಹಳದಿನ ಹಾಕ್ಬೇಕದೆ. ಸೊ ಲೆಮನ್ ಹಾಕ್ಬೇಕು. ಲೆಮನ್ ಯಾವತ್ತೂ ನೋಡಿಲ್ಲ ನಾನು. ಸೊ ಈ ಬಾಯ್ಲಿಂಗ್ ಆಗ್ತಿರೋ ವಾಟರ್ಗೆ ಲೆಮನ್ ಹಾಕ್ಬೇಕಂತೆ. ಸೊ ನೋಡೋಣ, ಟೇಸ್ಟ್ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಸಾಲ್ಟ್ ಕೂಡ ಆಡ್ ಮಾಡ್ಬೇಕಾಯ್ತಾ ಇದಕ್ಕೆ. ಸಾಲ್ಟ್ ಮಾತ್ರ ಯಾವತ್ತೂ ಮರೆಯಕ್ ಹೋಗ್ಬೇಡಿ, ಇಲ್ಲ ಅಂದ್ರೆ ರೈಸ್ ಟೇಸ್ಟೇ ಬರಲ್ಲ. ಎಲ್ಲ ಮಾರ್ಕೆಟ್ ಇಂದ ಫ್ರೆಶ್ ಆಗಿ ಬಂದಿರೋದು. ಇದು ಕೊತ್ತಂಬರಿ, ಇದು ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಹೆಚ್ಕೊಂಡು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಹಮಾರ ಹೆಲ್ಪರ್ ರಂಜಿತ್ ಕುಮಾರ್ ಅಂತ ಇವರು ನಮಗೆ ಅಂದ್ರೆ ಮೈನ್ ಕುಕ್ಗೆ ಹೆಲ್ಪ್. ಸೊ ಇವರು ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲರೂ ಬಿರಿಯಾನಿ ಮಾಡೋಕೆ. ಎಲ್ಲ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ತಿದ್ದಾರೆ. 22 kg ಬಿರಿಯಾನಿ ನೋಡಿ ರೆಡಿ ಆಗ್ತಾ ಇದೆ. ಮಸಾಲ ಅಷ್ಟು ಚಿಕನ್ ಎಲ್ಲ ಮಸಾಲ ಅಂದ್ರೆ ಚಿಕನ್ಗೆ ಎಲ್ಲ ಮಸಾಲ ಆಡ್ ಮಾಡೋಣ. ಸೊ ಅರಿಶಿನ ಪುಡಿ, ನೆಕ್ಸ್ಟ್ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಆಯ್ತಾ, ಮಸ್ತಾಗಿರುತ್ತೆ ಖಾರ. 12 kg ಚಿಕನ್. ಇದು ಯಾವ ಪೌಡರ್? ಧನ್ಯ ಪೌಡರ್. ಓಕೆ, ಧನ್ಯ ಪೌಡರ್. ಫಸ್ಟ್ ಅರಿಶಿನ ಪುಡಿ, ನೆಕ್ಸ್ಟ್ ಚಿಲ್ಲಿ ಪೌಡರ್, ಧನ್ಯ ಪೌಡರ್. ಇವಾಗ ಚಿಕನ್ ಮಸಾಲ. ಓಕೆ, ಚಿಕನ್ ಮಸಾಲ ಇದು ಒಂಥರ ಮೇನ್ ಇಂಗ್ರೀಡಿಯೆಂಟ್ ಬಿಡಿ ಎಲ್ಲದಕ್ಕೂ. ಬಿರಿಯಾನಿ ಮಸಾಲ. ಓಕೆ, ಸೊ ಇವಾಗ ಹಾಕ್ತಿರೋದು ಬಿರಿಯಾನಿ ಮಸಾಲ. ಸ್ಮೆಲ್ ಆಲ್ರೆಡಿ ಇವಾಗಲೇ ಈ ಲೆವೆಲ್ಗೆ ಹೊಡಿತಾ ಇದೆ. ಸೊ ಬಿರಿಯಾನಿ ಕಂಪ್ಲೀಟ್ ಆದ್ಮೇಲೆ ಹೆಂಗ್ ಹೊಡೆಯುತ್ತೆ ಒಂದ್ಸಲ ನೋಡೋಣ. ಗೊತ್ತಾ, ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗ್ ಕಾಣಿಸ್ತಾ ಇದೆ ಅಂತ. ನಿಮ್ಗೂ ತಿನ್ನಿಸ್ತೀನಿ ಒಂದ್ಸಲ. ಗರಂ ಮಸಾಲ ಮೇನ್, ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹಾಕಿ ಉಪ್ಪು. ನಮ್ಮ ಕರ್ನಾಟಕ, ನಮ್ಮ ನಂದಿನಿ ಕರ್ಡ್ನೆ ಯೂಸ್ ಮಾಡ್ತಾ ಇದೀವಿ ನಮ್ ಬಿರಿಯಾನಿ ಮಾಡಕ್ಕೆ. ಹಿಂಗೆ ಸೊ ನಾವು ಇಟ್ಸ್ ಟೈಮ್ ಟು ಮಿಕ್ಸ್. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ತೋರಿಸ್ತೀನಿ ಆಯ್ತಾ ಟೆಕ್ಸ್ಚರ್ ಹೆಂಗ್ ಬರುತ್ತೆ ಅಂತ. ಹ್ಯಾಂಡ್ ನ ನೀಟಾಗಿ ವಾಶ್ ಮಾಡಿದೀನಿ ಆಯ್ತಾ, ಮತ್ತೆ ಹ್ಯಾಂಡ್ ಅಲ್ಲೇ ಕಳಿಸ್ತಾ ಇದೀನಿ ಅಂತ ಹೇಳ್ಬೋದು. ಮೇನ್ ಇಂಗ್ರೀಡಿಯೆಂಟ್ ಮಿಸ್ ಮಾಡ್ಬಿಟ್ಟಿದ್ವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಿಲ್ಲ ಅಂದ್ರೆ ಯಾವ ನಾನ್ ವೆಜ್ ಊಟನೂ ಕಂಪ್ಲೀಟ್ ಆಗಲ್ಲ. ಸೊ ಇದು ನಮ್ಮ PGಯಲ್ಲೇ ಮಾಡಿರೋಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆನಾ? ಟೈಮ್ ಟು ಮಿಕ್ಸ್. ನನ್ನ ಲೈಫಲ್ಲೇ
ನನ್ ಚಿಕನ್ನ ಯಾವತ್ತೂ ಈ ಲೆವೆಲಿಗೆ ಕಲಿಸಿಲ್ಲ ಬಾಯ್ಸ್. ಭಯ ಆಗ್ತೈತೆ ಯಾವ್ದಾದ್ರು ಬಂದು ಚುಚ್ಚಿಬಿಟ್ರೆ. ಇವಾಗ್ಲೇ ಯಾವ ಲೆವೆಲಿಗೆ ಎಲ್ಲ ಮಸಾಲೆ ಹತ್ಕೊಂಡು ಸ್ವಲ್ಪ ಮ್ಯಾರಿನೇಟ್ ಆಗಕ್ ಬಿಡ್ಬೇಕು. ಕೆಳಗಡೆಯಿಂದ ಮೇಲೆ ಎತ್ಬಿಟ್ಟು ಎಲ್ಲ ಪೀಸಿ ನೀಟಾಗಿ ಕಲ್ಸ್ಬೇಕು ಆಯ್ತಾ ಬಾಯ್ಸ್, ಇಲ್ಲಾಂದ್ರೆ ಮಸಾಲೆನೇ ನೀಟಾಗಿ ಹತ್ಕೊಳಲ್ಲ. ಸೊ ಯಾರೆಲ್ಲ ಆರ್ಕಿಟೆಕ್ಟ್ಸ್ ನೋಡ್ತಾ ಇದ್ದೀರಾ, ಈ ತರ ಎಲ್ಲ ಲೈಫಲ್ಲಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ. ಬರೀ ಬಿಲ್ಡಿಂಗ್ಸ್ ಅಷ್ಟೇ, ಬಿಲ್ಡಿಂಗ್ಸ್ ಅಲ್ಲೇ ಇಲ್ಲ ಲೈಫು ಆಯ್ತಾ. ಸ್ವಲ್ಪ ಬಿಲ್ಡಿಂಗ್ಸ್ ಇಂದ ಹೊರಗಡೆ ಬಂದು ಈ ತರ ಎಕ್ಸ್ಪೀರಿಯನ್ಸ್ ಮಾಡಿ ಚೆನ್ನಾಗಿರುತ್ತೆ. ಸೊ ನಾವು ಇಟ್ಸ್ ಟೈಮ್ ಟು ವಾಶ್ ರೈಸ್. ಸೊ ನೀಟಾಗೆ ರೈಸ್ನ ಫುಲ್ ಕ್ಲೀನಾಗಿ ತೊಳ್ಕೊಬೇಕಾಯ್ತಾ. ಯಾಕೆಂದ್ರೆ ಕೆಲವೊಂದ್ಸಲ ಅವರು ಪೌಡರ್ ಏನಾದ್ರು ಹಾಕಿಟ್ಟಿರ್ತಾರೆ. ಸೊ ಫುಲ್ ರೈಸ್ನ ನೀಟಾಗಿ ತೊಳೆದು ಹಾಕ್ಬೇಕು. अभी मैरिनेट हो गया चिकन, इधर बॉइल हो रहा है. इसके बाद में राइस डालेंगे तो वो चिकन डालेंगे इसमें. पहले चिकन डालेंगे. ओके, चिकन डाल के फ्राई करेंगे पहला, उसके बाद में राइस डालेंगे. ओ ठीक है. ಸೊ ಫಸ್ಟ್ ನಾವು ಮ್ಯಾರಿನೇಟ್ ಮಾಡಿದೀವಲ್ಲ ಚಿಕನ್ ಅದನ್ನ ಮತ್ತೆ ಫ್ರೈ ಮಾಡ್ಕೋಬೇಕು. ಆಯಿಲ್ ಹಾಕ್ಬಿಟ್ಟು ಕಂಪ್ಲೀಟ್ಲಿ ಫ್ರೈ ಮಾಡಿ ಅದು ಸ್ವಲ್ಪ ಗ್ರೇವಿ ಎಲ್ಲ ಬಿಡ್ಕೋಬೇಕಾಯ್ತಾ. ಅದಾದ್ಮೇಲೆ ನೆಕ್ಸ್ಟ್ ರೈಸ್ ನ ಬಾಯ್ಲ್ ಮಾಡಿ ದಮ್ ಕಟ್ಟೋದ. ಓಕೆ, ಆ ಸ್ಟೆಪ್ ನ ತೋರಿಸ್ತೀನಿ ಬನ್ನಿ. ಬಿಹಾರ್ ನೋಡಿ, ಬಿಹಾರಿಂದ ಕರ್ನಾಟಕಕ್ಕೆ ಬಂದು ಡೈಲಿ ನಮಗೆ ಕುಕ್ ಮಾಡ್ಬಿಟ್ಟು ಊಟ ಮಾಡಿಸ್ಕೊಂಡಿದ್ದೀವಿ. ಗ್ರೇಟ್. ಆ ಫ್ಯಾಮಿಲಿ मिस नहीं कर रहे, करता है ना, करता है ना. बोल रहे होते हैं रोज यही काम कर रहे हैं और वो तो होता है फिर काम करना पड़ेगा ना ऐसा. ಓಕೆ ನೋಡಿ ಬಾಯ್ಸ್, ಅವರಿಗೂ ಬೋರ್ ಆಗುತ್ತಂತೆ, ಬಟ್ ಏನು ಮಾಡೋಕ್ಕಾಗಲ್ಲ, ದುಡ್ಡು ಬೇಕಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ಡೈಲಿ ಮಾಡ್ಬೇಕು, ಮಾಡ್ತಾ ಇದ್ದಾರೆ ಅಷ್ಟೇ. ಬಹಳ ಕಷ್ಟ ಲೈಫ್. ಸ್ಟಾರ್ಟಿಂಗ್ ಏನ್ ಫ್ರೈ ಮಾಡಿದ್ರು ಆನಿಯನ್ಸ್ ಕರೆದ ತಕ್ಷಣ ಆಕ್ಚುಲಿ ಅದು ಸ್ವಲ್ಪ ಮೆತ್ತಗಿತ್ತು ಆಯ್ತಾ. ಸೊ ಇವಾಗ ಫುಲ್ ಕ್ರಂಚಿ ಕುರ್ಕುರೆ ತರ ಆಗಿದೆ. ಸೇಮ್ ಕುರ್ಕುರೆ ತರ ಇದೆ, ಚೆನ್ನಾಗಿದೆ. ನಾವು ಟೇಸ್ಟ್ ಓಕೆ, ನಾನು ಸ್ವಲ್ಪ ಟ್ರೈ ಮಾಡಿಬಿಟ್ಟೆ ಅಲ್ಲ ಭಯ. ಬಟ್ ಇವಾಗ ಏನ್ ಡೇ ಗೊತ್ತಾಗ್ತಾ ಇಲ್ಲ, ಲಾಸ್ಟ್ ಅಲ್ಲಿ ನೋಡೋಣ. ಬಟ್ ಸಾಲ್ಟ್ ಚೆಕ್ ಮಾಡಕ್ ಅನ್ಸುತ್ತೆ ಏನಾ. ಓಕೆ, ಪರ್ಫೆಕ್ಟ್. ಸೊ ಆಲ್ಮೋಸ್ಟ್ ರೈಸ್ ಹಾಫ್ ಬಾಯ್ಲ್ ಆಗ್ತಾ ಇದೆ, ಫುಲ್ ಕುಕಿಂಗ್. ನೋಡಿ ಇದ್ರ ಮೇಲ್ಗಡೆ ಆ ಇದು ಸೊಪ್ಪು ಎಲ್ಲ ತೇಲ್ತಿರೋದು, ಅಂದ್ರೆ ಮಸಾಲೆ ರೈಸು ಎಲ್ಲ ಸಕ್ಕದಾಗಿ ಕಾಣಿಸ್ತಾ ಇದೆ ಆಯ್ತಾ. ಸೊ ನಾವಿವಾಗ ನೆಕ್ಸ್ಟ್ ಚಿಕನ್ ನ ಫ್ರೈ ಮಾಡೋದಕ್ಕೆ ಆಯಿಲ್ ಹಾಕ್ತಾ ಇದೀವಿ ಪಾತ್ರೆಗೆ. ಸೊ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಸ್ಟಾರ್ಟ್ ಮಾಡ್ಬೇಕು. ಇದು ಎಲ್ಲದಕ್ಕೂ ಮೇನ್ ಇಂಗ್ರೀಡಿಯಂಟ್, ಇದಿಲ್ಲ ಅಂದ್ರೆ ಕುಕಿಂಗ್ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಫ್ರೈಡ್ ಆನಿಯನ್ ಹಾಕ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ಲಿ ನಾವು ಮಾಡಿರೋ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೋತಾ ಇದೀವಿ. ಓಕೆ, ಮಿಕ್ಸ್ ಇವಾಗ ನೂಡಲ್ಸ್. ಸೊ ಆಯಿಲ್ ಮತ್ತೆ ಈ ಆನಿಯನ್ ಸ್ವಲ್ಪ ಶುಂಠಿ ಪೇಸ್ಟ್ ಎಲ್ಲ ಆದ್ಮೇಲೆ ಚಿಕನ್ ಮ್ಯಾರಿನೇಟ್ ಮಾಡಿರ್ತೀವಿ ಅದನ್ನ ಹಾಕ್ಬೇಕು. ಹಾಕಿ ನೀಟಾಗೆ ಕಲಿಸ್ಬೇಕು. ಬೀಚ್ ನೋಡಿ ಕಾಣಿಸ್ತಾ ಇದೆ ಅಂತ ಕಲ್ಲರೇ ಏನೋ ಅಂತ ಅಲ್ಲ. ಈ ತರ ಒಂದು ಅಂಚಿನ ತಗೊಂಡು ಕೆಳಗಡೆ ಇರ್ಬೇಕು. ಕೆಳಗಡೆ ಸೊ ಅದು ಇಟ್ಟಿದ್ದು ಏನಕ್ಕಂತಂದ್ರೆ ಕೆಳಗಡೆ ಫುಲ್ ಉರಿ ಬಡ್ದು ಕೆಳಗಡೆ ತಳ ಸಿಗುತ್ತಲ್ಲ, ಅದನ್ನ ಅವಾಯ್ಡ್ ಮಾಡಕ್ ಅದನ್ನ ಹೇಳ್ತಾರೆ. ಸೊ ನಾವು ಇವಾಗ ರೈಸ್ ನ ಹಾಕ್ತಾ ಇದೀವಿ. ಅದು ಸ್ವಲ್ಪ ಬಾಯ್ಲ್ ಆಗಿ 60 to 70% ಇವಾಗ ರೈಸ್ ಬಾಯ್ಲ್ ಆಗಿದೆ. ಸೊ ಅದನ್ನ ನಾವು ಇದೇನು ವೇಸ್ಟ್ ಮಾಡ್ಕೊಂಡಿದೀವಿ ಇದಕ್ಕೆ ಹಾಕ್ತಾ ಇದೀವಿ. ಇವಾಗ ನಾವು ಸ್ಟಾರ್ಟಿಂಗ್ ಏನು ಫುಡ್ ಇಟ್ಕೊಂಡಿರ್ತೀವಲ್ಲ, ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು, ಅದನ್ನ ಲೇಯರ್ ಬೈ ಲೇಯರ್ ಹಾಕ್ಬೇಕು. ಸೊ ಇವಾಗ ಹಾಕಿದೀವಿ. ನೆಕ್ಸ್ಟ್ ಫ್ರೈಡ್ ಆನಿಯನ್ಸ್ ಹಾಕ್ತಾ ಇದೀವಿ. ಇವಾಗ ನೆಕ್ಸ್ಟ್ ಲೇಯರ್ ಮತ್ತೆ ಸೆಕೆಂಡ್ ಲೇಯರ್ ಹಾಕ್ತಾ ಇದೀವಿ ಆಯ್ತಾ. ಎಲ್ಲ ಸೊಪ್ಪನ್ನು ಸೊ ಫಸ್ಟ್ ಸ್ಟೆಪ್ ಸೊಪ್ಪು ಹಾಕ್ಬೇಕು, ನೆಕ್ಸ್ಟ್ ಮತ್ತೆ ಫ್ರೈಡ್ ಆನಿಯನ್ಸ್ ಹಾಕ್ಬೇಕು. ಸೊ ನೀಟಾಗಿ ಫ್ರೈಡ್ ಆನಿಯನ್ಸ್ ಹಾಕಿ ಇವಾಗ ರೈಸ್ ಹಾಕ್ಬೇಕು.
ಲೇಯರ್ ಇದನ್ನ ಮಾಡಿದೀವಿ ಆಯ್ತಾ. ಫಸ್ಟ್ ಲೇಯರ್ ನಾವ್ ಮಾಡಿರೋ ಚಿಕನ್ ಅಂದ್ರೆ ಪೀಸಸ್, ಅದ್ರ ಮೇಲೆ ರೈಸು, ನೆಕ್ಸ್ಟ್ ಲೇಯರ್ ನಾವ್ ಕಟ್ ಮಾಡಿರೋ ಸೊಪ್ಪು, ಅದಾದ್ಮೇಲೆ ಫ್ರೈಡ್ ಆನಿಯನ್ಸ್, ಮತ್ತೆ ಸೇಮ್ ಸ್ಟೆಪ್ 3 ಸ್ಟೆಪ್ ರಿಪೀಟ್ ಆಗಿದೆ ಇವಾಗ ಆಲ್ರೆಡಿ. ಪೂರಾ ಖತಮ್ ಹೋದ, ಪೂರಾ ಖತಮ್ हो जाएगा. ಓಕೆ, ಸೊ ಈ 22 kg ಬಿರಿಯಾನಿನೂ ಖಾಲಿ ಆಗುತ್ತಂತ. ಅಷ್ಟು ಜನ ಇದಾರೆ, ಗೊತ್ತಿಲ್ಲ ನಮ್ಗೆ ಬಿಜಿ ಎಷ್ಟು ಜನ ಇದಾರೆ, ಬಟ್ ಖಾಲಿ ಆಗುತ್ತೆ. ಲಾಸ್ಟ್ ಲೇಯರ್, ಲಾಸ್ಟ್ ಅಂಡ್ ಫೈನಲ್ ಸ್ಟೇಜ್ ಆಯ್ತಾ. ಇದಾದ್ಮೇಲೆ ಫುಲ್ಲು ಇವಾಗ ಏನ್ ನಮ್ದು ಫ್ರೈಡ್ ಆನಿಯನ್ಸ್ ಹಾಕ್ಬಿಟ್ಟು ಮತ್ತೆ ಮಿಕ್ಕಿರೋ ಸೊಪ್ಪನ್ನ ಹಾಕಿ ಡಮ್ ಕಟ್ಟೋದು. ಫೈನಲ್ ಸ್ಟೇಜ್ ಆಯ್ತಾ, ಎಲ್ಲ ಸೊಪ್ಪನ್ನ ಹಾಕ್ಬಿಟ್ಟು ಡಮ್ ಕಟ್ಬಿಡೋದು. ದಟ್ ಈಸ್ ಫೈನಲ್ ಸ್ಟೇಜ್. ಬಿರಿಯಾನಿ ಅಂದ್ರೆ ಕಲರ್ಫುಲ್ ಆಗಿರ್ಬೇಕು ಗೊತ್ತಾ. ಸೊ ಲಾಸ್ಟ್ ಅಲ್ಲಿ ಸ್ವಲ್ಪ ಕಲರ್ ಆಡ್ ಮಾಡಿದ್ರೆ ಅದು ಏನೋ ಎಸ್ಥೆಟಿಕ್ ಲುಕ್. ಲಾಸ್ಟ್ ಏನಂದ್ರೆ ದಮ್ ಕಟ್ಬೇಕು. ಅಭಿ ದಮ್ ಓಕೆ, ಲಾಸ್ಟ್ ಸ್ಟೇಜ್ ಅಲ್ಲಿ ದಮ್ ಕಟ್ಬೇಕು. ಓಕೆ, ಒಂದ್ ಪೇಪರ್ ಹಾಕಿ ಮುಚ್ಚಬೇಕು, ಫುಲ್ ಕಂಪ್ಲೀಟ್ ಕ್ಲೋಸ್. ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಮುಚ್ಚಳ ಇಟ್ಟು ಸ್ವಲ್ಪ ಮೇಲ್ಗಡೆ ಮತ್ತೆ ವಜೆ ಫುಲ್ ವೇಟ್ ಆಗಕ್ಕೆ ಈ ಪಾತ್ರೆ ಇಟ್ಟಿದ್ದೀವಿ ಆಯ್ತಾ. नेक्स्ट भैया ये दम हो गया ना अभी, कितने घंटे तक रखना है? 40 ಮಿನಿಟ್ಸ್. ಓಕೆ, 40 ನಿಮಿಷ ಇದು ಹಿಂಗೆ ಇರ್ಬೇಕಂತೆ. ಸೊ ಅದು ಒಳಗಡೆ ಎಲ್ಲ ಅದ್ರದ್ದು ಏನದು ಬಿಸಿಯಾಗಿ ಫುಲ್ ಕುಕ್ ಆಗುತ್ತೆ ಅದಾಯ್ತಾ. ಸ್ಟಾರ್ಟಿಂಗು ಇವ್ರು ಏನ್ ಹೇಳಿದ್ರು, ಬಿಆರ್ ಇಂದ ಬಂದಿದೀವಿ. ಸೊ ಇಲ್ಲಿ ಶೆಫ್ ಆಕ್ಚುಲಿ ಆಯ್ತಾ. ಬಟ್ ನಮ್ಗೆ ಶಾಕ್ ಆಗೋ ವಿಷಯ ಏನಂದ್ರೆ, ಇವ್ರು ಯೂಸ್ ಮಾಡ್ತಿರೋದು ಐಫೋನ್ ಗಿಂತ iPhone 15. ನಾವು ಶೂಟ್ ಮಾಡ್ತಿರೋದು ಯಾವ್ದೋ ಆಂಡ್ರಾಯ್ಡ್ ಫೋನ್ ಅಲ್ಲಿ ಆಯ್ತಾ. ಇವ್ರ ಹತ್ರ ಐಫೋನ್ ಬುಕ್ ಹತ್ರ ವಿಡಿಯೋ ಶೂಟ್ ಗೆ ಫಸ್ಟ್ ಟೈಮ್ ಅಂತೆ ಅವ್ರಿಗೂ ಈ ತರ ವಿಡಿಯೋ ಫೇಸ್ ಮಾಡ್ತಿರೋದು. ಬಟ್ ಪರವಾಗಿಲ್ಲ, ಅವರು ಮಾತಾಡ್ತವ್ರೆ. ನನ್ಗೂ ಇದು ಹೊಸದೇ, ನಾನು ಮಾತಾಡ್ತಾ ಇದೀನಿ. ಹೆಂಗೋ ಒಂದ್ ಜರ್ನಿ ಕ್ರಿಯೇಟ್ ಮಾಡ್ತಾ ಇದೀನಿ. ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್. ಭಯ ಇವಾಗ ಓಕೆ 40 ಮಿನಿಟ್ಸ್ ಆದ್ಮೇಲೆ ಸೊ ಇವಾಗ ದಮ್ನ ಇಳಿಸ್ತಾ ಇದೀವಿ, ಕಂಪ್ಲೀಟ್ಲಿ ಆಫ್ ಮಾಡ್ತಾ ಇದೀವಿ ಗ್ಯಾಸ್. ಓಕೆ, अब ಬಿರಿಯಾನಿ ಕಂಪ್ಲೀಟ್ ಹೋಗೇನಾ ಪೂರಾ. ಸೊ ಇವಾಗ ಬಿರಿಯಾನಿ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಹಂಗೆ ಬಿಟ್ಬಿಟ್ಟು ನೆಕ್ಸ್ಟ್ ಟೇಸ್ಟ್ ಮಾಡ್ತಾರೆ. ಓಕೆನಾ, ಇವಾಗ ಬಿರಿಯಾನಿಯಾಗ ಏನ್ ದಮ್ ಕಟ್ಟಿರಲ್ಲ ಅದನ್ನ ತೆಗಿಬೇಕು. ಯಾಕಂದ್ರೆ ಮತ್ತೆ ಅದ್ರಲ್ಲಿರೋ ನೀರೇ ಇಳ್ಕೊಂಡು ಸ್ವಲ್ಪ ಮೆಚ್ಚಗಾಗುತ್ತಂತೆ. ಸೊ ಇದನ್ನ ಬೇಗ ಕಂಪ್ಲೀಟ್ ತಂದ್ಬಿಡ್ಬೇಕು. ಓಕೆ, ತೋರ್ಸ್ಬಿಡ ನಾವು ಇಟ್ಸ್ ಟೈಮ್ಸ್ ಟು ಬಿರಿಯಾನಿ ತೋರಿಸ್ತಾ ಇದೀನಿ ಬಾಯ್. ಟೇಸ್ಟ್ ಮಾಡ್ತಾ ಇದೀವಿ ಚಿಕನ್ ಬಿರಿಯಾನಿ. ಡೀಸೆಲ್ ಮಾಡಿರೋ ಬಿರಿಯಾನಿ ಹೆಂಗಿರುತ್ತೆ ಟೇಸ್ಟ್ ಮಾಡಿ ನೋಡ್ತೀನಿ ಆಯ್ತಾ. ಸ್ಮೆಲ್ ಸಖತ್ತಾಗಿ ಬಿಡ್ತಾ ಇದೆ. ಸ್ಪೈಸಿ ಎಲ್ಲ ಮಸಾಲೆನೂ ಕರೆಕ್ಟ್ ಹಾಕೊಂಡಿದೆ. ಇವಾಗ ಪೀಸ್ ಟೇಸ್ಟ್ ಮಾಡ್ತೀನಿ ಆಯ್ತಾ. ಪೀಸ್ ಮಾತ್ರ ಸಕ್ಕತ್ತಾಗಿದೆ. ಎಲ್ಲಾ ಫ್ಲೇವರು ನೀಟಾಗಿ ಹತ್ಕೊಂಡು ಪೀಸ್ ಮಾತ್ರ ಸಕ್ಕತ್ತಾಗಿದೆ. ಬಿರಿಯಾನಿ ಪಿಜಿದು ಇಷ್ಟ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಬಿರಿಯಾನಿ. ನಮ್ಮ ಅಂಕಲ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲರಿಗೂ ಥ್ಯಾಂಕ್ಸ್, ನಮ್ಗೆ ಸಪೋರ್ಟ್ ಮಾಡಿರೋ ಅಂತ ಈ ಪಿಜಿ ಓನರ್ಗೆ. ಮತ್ತೆ ಮೇನ್ ನಮ್ಮ ಹೆಡ್ ಕುಕ್, ಇವ್ರಿಗೂ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಬ್ರೋ. ಸೊ ಈ ಪಿಜಿ ಅಂಬೇಡ್ಕರ್ ನಗರ್ 10 ಕ್ರಾಸ್ ಅಲ್ಲಿ ಇರೋದಾಯ್ತಾ, ನಂದಕಂ ಪಿಜಿ ಅಂತ. ಯಾರೆಲ್ಲ ಈ ಕಡೆ ಬಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಪಿಜಿ ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗಿದೆ, ಸಖತ್ತಾಗಿದೆ. ಎಲ್ಲರಿಗೂ ಥ್ಯಾಂಕ್ಸ್, ಅಂಕಲ್ಗೂ ಥ್ಯಾಂಕ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಪ್ಲೀಸ್.